ನಿಮ್ಮ ಜೀವನದ ವೈಯಕ್ತಿಕವಾಗಿರುವಂತಹ ಗುಟ್ಟುಗಳನ್ನು ಯಾರೊಂದಿಗೂ ಕೂಡ ಹೇಳಲು ಹೋಗಬೇಡಿ. ಏಕೆಂದರೆ ಅವರು ನಿಮ್ಮ ಗುಟ್ಟುಗಳನ್ನು ತಿಳಿದುಕೊಂಡು ನಿಮಗೆ ಮೋಸ ಮಾಡಬಹುದು. ಹಲವು ಬಾರಿ ಕೆಲವು ಸಂಬಂಧಗಳನ್ನು ಭಗವಂತನೇ ಮುರಿದು ಬಿಡುತ್ತಾನೆ. ಏಕೆಂದರೆ ನಮ್ಮ ಜೀವನ ಎನ್ನುವುದು ಹಾಳಾಗದೇ ಇರಲಿ ಎನ್ನುವ ಉದ್ದೇಶದಿಂದಾಗಿ. ಹಾಗಾಗಿ ಕೆಲವರು ನಮ್ಮನ್ನು ಬಿಟ್ಟು ಹೋದರು ಎಂದು ನಾವು ಅಂದುಕೊಳ್ಳುತ್ತೇವೆ. ಆದರೆ ಅದು ತಪ್ಪು. ಆ ಭಗವಂತನೇ ಅವರನ್ನು ನಮ್ಮಿಂದ ದೂರ ತಳ್ಳಿರುತ್ತಾನೆ. ಬಿಟ್ಟು ಹೋದವರ ಬಗ್ಗೆ ಯೋಚನೆಯನ್ನು ಮಾಡುತ್ತಾ ಕುಳಿತುಕೊಳ್ಳಲು ಹೋಗಬೇಡ. ಏಕೆಂದರೆ ಅದರಿಂದ ಏನೂ ಕೂಡ ಪ್ರಯೋಜನವಾಗುವುದಿಲ್ಲ. ಮುಂದೆ ಜೀವನದಲ್ಲಿ ಏನು ಮಾಡಬೇಕು ಎನ್ನುವುದರ ಬಗ್ಗೆ ಆಲೋಚನೆಗಳನ್ನು ಮಾಡು. ನಿನ್ನ ಜೀವನದ ಬಗ್ಗೆ ನೀನು ಸರಿಯಾದ ರೀತಿಯಾಗಿರುವಂತಹ ನಿರ್ಧಾರವನ್ನು ತೆಗೆದುಕೋ. ಬಿಟ್ಟು ಬಿಡು. ಜೀವನದಲ್ಲಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ಇರುವ ಜನರ ಚಿಂತೆಯನ್ನ ಸಮಯವೇ ತಿಳಿಸುವುದು ಅವರಿಗೆ ನಿನ್ನ ಬೆಲೆ ಏನು ಎಂದು. ಹಾಗಾಗಿ ಯಾರ ಬಗ್ಗೆಯೂ ಕೂಡ ಯೋಚನೆಯನ್ನು ಮಾಡಲು ಹೋಗಲೇಬಾರದು. ಅತಿ ಸಲುಹೆ, ಅತಿ ಪ್ರೀತಿ, ಅತಿಯಾದ ನಂಬಿಕೆ ಯಾರೊಂದಿಗೂ ಕೂಡ ಬೇಡವೇ ಬೇಡ. ಏಕೆಂದರೆ ಎಲ್ಲರೂ ಇಲ್ಲಿ ಸ್ವಾರ್ಥಿಗಳೇ. ಅವರ ದೃಷ್ಟಿಯಲ್ಲಿ ನೀವು ಕೆಟ್ಟವರಾಗಿಯೇ ಕಾಣಲು ಪ್ರಾರಂಭವಾಗುತ್ತೀರಾ. ಯಾವಾಗ ನೀವು ಅವರ ಮಾತುಗಳನ್ನು ಆಲಿಸದೇ ಇದ್ದಾಗ, ಅದೇ ನೀವು ಅವರ ಮಾತುಗಳನ್ನು ಆಲಿಸಿದ್ದೀರಿ ಅಥವಾ ಅವರ ಮಾತುಗಳಿಗೆ ಮಹತ್ವವನ್ನು ಕೊಟ್ಟಿದ್ದಾಗ ನೀವು ಬಹಳ ಒಳ್ಳೆಯವರಾಗಿ ಕಾಣಿಸುತ್ತೀರಾ. ಅದೇ ನಿಮಗೆ ಆಗುತ್ತಿರುವಂತಹ ಅನ್ಯಾಯವನ್ನು ನೀವು ಪ್ರಶ್ನೆ ಮಾಡಿದಾಗ ನೀವು ಅವರ ಕಣ್ಣಿಗೆ ದ್ರೋಹಿಗಳು, ನೀವು ಅವರ ಕಣ್ಣಿಗೆ ಶತ್ರುಗಳ ರೀತಿಯಲ್ಲಿ ಕಾಣಲು ಪ್ರಾರಂಭವಾಗುತ್ತೀರಾ. ಕೆಲವು ಜನರು ನಿಮ್ಮ ಜೀವನದಿಂದ ಬಿಟ್ಟು ಹೊರಟಿದ್ದಾರೆ ಅಂದರೆ ಅದು ನಿಮ್ಮ ಕಥೆಯ ಅಂತ್ಯವಲ್ಲ, ಅದು ನಿಮ್ಮ ಕಥೆಯಲ್ಲಿ ಅವರ ಭಾಗದ ಅಂತ್ಯವಾಗಿದೆ ಎಂದು ಅರ್ಥ. ಹಾಗಾಗಿ ಬಿಟ್ಟು ಹೋದವರ ಬಗ್ಗೆ ಯೋಚನೆಯನ್ನು ಮಾಡಲು ಹೋಗಲೇಬಾರದು. ಭರವಸೆಯನ್ನು ಎಂದಿಗೂ ಕೂಡ ನಿಮ್ಮ ಮೇಲೆ ನೀವು ಕಳೆದುಕೊಳ್ಳಬೇಡಿ. ನಾಳೆಯ ದಿನ ಇಂದಿಗಿಂತ ಉತ್ತಮವಾಗಿ ಇರಬೇಕು ಎನ್ನುವುದಾದರೆ ಇವತ್ತಿನ ದಿನವನ್ನು ನೀವು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳಬೇಕು. ದೇವರು ಇವತ್ತು ನಿಮಗೆ ಬದುಕನ್ನು ಕೊಟ್ಟಿದ್ದಾನೆ ಎನ್ನುವುದಾದರೆ ಈ ಬದುಕಿನಲ್ಲಿ ನೀನು ಏನನ್ನು ಸಾಧನೆ ಮಾಡಿದೆ, ಇವತ್ತಿನ ದಿನ ಯಾವೆಲ್ಲ ಕೆಲಸಗಳನ್ನು ಮಾಡಿದೆ ಎನ್ನುವುದು ನಿನ್ನಲ್ಲಿ ಅರಿವಿರಬೇಕು. ಜೀವನದಲ್ಲಿ ರಾತ್ರಿ ಮಲಗುವ ವೇಳೆಯಲ್ಲಿ ನೀನು ಇವತ್ತಿನ ದಿನದಲ್ಲಿ ಏನನ್ನೆಲ್ಲ ಮಾಡಿದೆ, ಏನು ಮಾಡಬಾರದಾಗಿತ್ತು ಎನ್ನುವಂತಹ ಅರಿವನ್ನು ನೀನು ಹೊಂದಿಸಿಕೊಳ್ಳುತ್ತೀಯೋ ಆಗ ಅತ್ಯುನ್ನತವಾಗಿರುವಂತಹ ಹಂತಕ್ಕೆ ಹೋಗಿ ತಲುಪುತ್ತೀಯ. ಜೀವನದಲ್ಲಿ ಎಷ್ಟು ಎತ್ತರಕ್ಕೆ ಬೆಳೆಯಿರಿ ಅಂದರೆ ನಿಮ್ಮನ್ನು ಕಳೆದುಕೊಂಡವರು ಪಶ್ಚಾತ್ತಾಪವನ್ನು ಪಡಬೇಕು. ಆ ರೀತಿಯಲ್ಲಿ ನೀವು ಬೆಳೆದು ತೋರಿಸಬೇಕು. ಆಗ ನಿಮ್ಮ ಬೆಳವಣಿಗೆಗೆ ಒಂದು ಅರ್ಥ ಎನ್ನುವುದು ಸಿಗಲು ಸಾಧ್ಯವಾದೀತು. ಜೀವನವು ಒಂದು ತರಹ ವಿಚಿತ್ರವಾಗಿದೆ. ಖುಷಿಯಾಗಿ ಇದ್ದೇನೆ ಎಂದು ತೋರಿಸುವುದು ಖುಷಿಯಾಗಿ ಇರುವುದಕ್ಕಿಂತ ಹೆಚ್ಚು ಮುಖ್ಯವಾಗುತ್ತದೆ. ಹಾಗಾಗಿ ಯಾರೊಂದಿಗೂ ಕೂಡ ನಾನು ದುಃಖದಲ್ಲಿ ಇದ್ದೇನೆ ಅಥವಾ ನನ್ನ ಪರಿಸ್ಥಿತಿಗಳು ಈ ರೀತಿಯಾಗಿ ಇದೆ ಎಂದು ನಿಮ್ಮ ವೈಯಕ್ತಿಕವಾಗಿ ಇರುವಂತಹ ವಿಚಾರಗಳನ್ನು ಯಾರೊಂದಿಗೂ ಕೂಡ ಹೇಳಲು ಹೋಗಬೇಡಿ. ಅವರು ಅದನ್ನೇ ಒಂದು ಬಂಡವಾಳವನ್ನಾಗಿ ಮಾಡಿಕೊಳ್ಳುತ್ತಾರೆ. ಕೆಲವು ಜನರನ್ನು ಬಿಡುವುದು ಅನಿವಾರ್ಯವಾಗುತ್ತದೆ. ಏಕೆಂದರೆ ನಾವು ಅವರನ್ನು ಬಿಡದಿದ್ದರೆ ಅವರು ನಮ್ಮನ್ನು ಎಲ್ಲೋ ಬಿಟ್ಟು ಹೋಗುತ್ತಾರೆ. ಹಾಗಾಗಿ ಅಂತಹ ಜನರನ್ನು ನೀವು ಅನಿವಾರ್ಯವಾಗಿ ಬಿಡುವುದೇ ನಿಮ್ಮ ಜೀವನದ ಯಶಸ್ಸಿಗೆ ಕಾರಣವಾಗಬಹುದು. ಆ ಜನರೇ ಆಗಾಗ ಬದಲಾಗುತ್ತಾರೆ. ಯಾರಿಗೆ ನಾವು ಮಿತಿಗಿಂತ ಹೆಚ್ಚಿನ ಸಮಯವನ್ನು ಮತ್ತು ಗೌರವವನ್ನು ನೀಡಲು ಪ್ರಾರಂಭಿಸುತ್ತೇವೆಯೋ ಅವರು ನಮ್ಮ ಜೀವನದಲ್ಲಿ ಆಟವಾಡಲು ಪ್ರಾರಂಭಿಸುತ್ತಾರೆ. ಜೊತೆಯಾಗಿ ನಡೆದವರು ಮಾತ್ರ ಮೋಸವನ್ನು ನೀಡುತ್ತಾರೆ. ಇದು ನಿನ್ನೆಯ ಸತ್ಯ ಮತ್ತು ಇಂದಿಗೂ ಕೂಡ ಸತ್ಯವೇ ಆಗಿದೆ. ಹಾಗಾಗಿ ಜೊತೆಯಾಗಿ ಇದ್ದವರನ್ನ ಸ್ವಲ್ಪ ಜಾಗರೂಕತೆಯಿಂದ ಅವರ ಮೇಲೆ ನಂಬಿಕೆಯನ್ನು ಇಡು. ಮಾತು ತಪ್ಪಾಗಿದೆ ಅನಿಸಿದರೆ ಎರಡು ರೀತಿಯಲ್ಲಿ ಯೋಚನೆಯನ್ನು ಮಾಡಬೇಕಂತೆ. ಆ ವ್ಯಕ್ತಿ ಬಹಳ ಮುಖ್ಯವಾಗಿ ಇದ್ದರೆ ಆತನು ಆಡಿರುವಂತಹ ಮಾತುಗಳನ್ನು ಮರೆತು ಬಿಡಬೇಕು. ಒಂದು ವೇಳೆ ಆ ವಿಷಯವೇ ಬಹಳ ಮುಖ್ಯವಾಗಿ ಇದ್ದರೆ ಆ ವ್ಯಕ್ತಿಯನ್ನೇ ಮರೆತು ಬಿಡಬೇಕಂತೆ. ನಿಮಗೆ ಬಿಟ್ಟಿದ್ದು ನೀವು ಯಾವುದನ್ನು ಮರೆಯುತ್ತೀರಾ ಎಂದು. ಈ ಪ್ರಪಂಚದಲ್ಲಿ ಯಾವುದೂ ಕೂಡ ನಮ್ಮದಲ್ಲ. ನಾವು ಕೇವಲ ಆ ಭಗವಂತನ ಕೃಪೆಯಿಂದ ಮಾತ್ರ ಬಂದಿರುತ್ತೇವೆ. ಈ ಭೂಮಿಯ ಮೇಲೆ ನಾವು ಅತಿಥಿಗಳ ರೀತಿಯಲ್ಲಿ ಇದ್ದು ಹೋಗಬೇಕು ಅಷ್ಟೇ ಹೊರತುಪಡಿಸಿದರೆ ಇಲ್ಲಿ ಯಾವುದೂ ಕೂಡ ನಮ್ಮದಲ್ಲ.
ಸಂಬಂಧಗಳೇ ನಾವು ಹೋದ ಮೇಲೆ ನಮ್ಮನ್ನ 2 ದಿವಸಗಳಲ್ಲೇ ಮರೆತು ಬಿಡುತ್ತಾರೆ. ವ್ಯಕ್ತಿ ಹೋಗುವಂತಹ ಸಮಯದಲ್ಲಿ ಆತನ ಮನೆಯಲ್ಲಿಯೇ ಆತನಿಗೆ ಜಾಗ ಎನ್ನುವುದು ಇರುವುದಿಲ್ಲ. ಎಂದಾದ ಮೇಲೆ ನಾವು ಇದ್ದಾಗ ಅದು ನನ್ನದು, ಇದು ನನ್ನದು, ಅವರು ನನ್ನವರು, ಇವರು ನನ್ನವರು ಎನ್ನುವುದು ಬರೀ ಭ್ರಮೆಯಷ್ಟೇ. ಜನರು ನಿಮ್ಮನ್ನ ದ್ವೇಷಿಸುತ್ತಾರೆ, ಅಗೌರವಿಸುತ್ತಾರೆ, ಒಡೆದು ಹಾಕುತ್ತಾರೆ. ಆದರೂ ಕೂಡ ನೀವು ಎಷ್ಟು ಬಲಶಾಲಿಯಾಗಿ ನಿಲ್ಲುತ್ತೀರಾ ಎನ್ನುವುದರ ಮೇಲೆ ನಿಮ್ಮ ಬದುಕು ಎನ್ನುವುದು ರೂಪಿತವಾಗುತ್ತದೆ. ಬೇಕಂತಲೇ ಜನರು ಒಬ್ಬ ವ್ಯಕ್ತಿ ಬೆಳೆಯುತ್ತಿದ್ದಾಗ ಆತನನ್ನ ಕೆಳಗೆ ಬೀಳಿಸಲು ಹಲವಾರು ರೀತಿಯಲ್ಲಿ ಕುತಂತ್ರವನ್ನು ಮಾಡುತ್ತಾರೆ. ಆದರೆ ಆ ಎಲ್ಲ ಕುತಂತ್ರವನ್ನು ನೀನು ದೇವರ ಮೊರೆಯಲ್ಲಿ ಇಟ್ಟು, ನೀನು ದೇವರ ಮೇಲೆ ನಂಬಿಕೆಯನ್ನು ಇಟ್ಟು ನಿನ್ನ ಕೆಲಸದಲ್ಲಿ ನೀನು ಭಗ್ನರಾಗಿದ್ದಾಗ ನಿನಗೆ ಕುತಂತ್ರವನ್ನು ಮಾಡಿದಂತಹ ಪಾಪಿಗಳಿಗೆ ಆ ದೇವರೇ ಸರಿಯಾದ ಉತ್ತರವನ್ನು ಕೊಟ್ಟೇ ಕೊಡುತ್ತಾನೆ. ನಿನ್ನಲ್ಲಿ ಕೇವಲ ಸತ್ಯ, ಧರ್ಮ, ನಿಷ್ಠೆ, ಪ್ರಾಮಾಣಿಕತೆ ಇದ್ದಾಗ ಮಾತ್ರ ಒಂದಲ್ಲ ಒಂದು ದಿನ ನಿನ್ನನ್ನು ಆ ದೇವರು ಯಶಸ್ಸಿನ ಹಂತಕ್ಕೆ ತಲುಪಿಸುತ್ತಾನೆ. ಆದರೆ ತಲುಪುವಂತಹ ದಾರಿ ತಡವಾಗಬಹುದು, ಆದರೆ ನಿನ್ನ ಗುರಿಯನ್ನು ನೀನು ಮುಟ್ಟುತ್ತೀಯ. ಒಂದು ಬಾಗಿಲು ಮುಚ್ಚಿದಾಗ ಇನ್ನೊಂದು ಬಾಗಿಲು ತೆರೆಯುತ್ತದೆ. ಆದರೆ ನಾವು ಮುಚ್ಚಿದ ಬಾಗಿಲನ್ನು ತುಂಬ ನೋವಿನಿಂದ ನೋಡುತ್ತೇವೆ, ಇನ್ನೊಂದು ಬಾಗಿಲನ್ನು ನಾವು ತೆರೆಯುವುದನ್ನೇ ಮರೆತು ಬಿಡುತ್ತೇವೆ. ಆ ರೀತಿಯ ಕೆಲಸವನ್ನು ನೀವು ಮಾಡಲು ಹೋಗಬೇಡಿ. ಒಂದು ಕೆಲಸದಲ್ಲಿ ನೀವು ಸೋತೀರಿ ಎನ್ನುವುದಾದರೆ ಇನ್ನೊಂದು ಕೆಲಸದಲ್ಲಿ ನೀವು ಯಶಸ್ವಿಯಾಗುತ್ತೀರಾ. ಇನ್ನೊಂದು ದಾರಿಯಲ್ಲಿ ಹೋಗಿ ನಿಮ್ಮ ಕೆಲಸಗಳನ್ನು ನೀವು ಗಿಟ್ಟಿಸಿಕೊಳ್ಳಬೇಕು. ಇದು ಕಷ್ಟವಾಗಬಹುದು, ಆದರೆ ಈ ಕಷ್ಟವನ್ನು ನೀವು ಒಮ್ಮೆ ಸುಧಾರಿಸಿಕೊಂಡರೆ ನಿಮ್ಮ ಜೀವನವೇ ಬದಲಾಗಬಹುದು. ಯಾವಾಗಲೂ ಕೂಡ ಸಕಾರಾತ್ಮಕವಾಗಿ ಯೋಚನೆಯನ್ನು ಮಾಡುವುದನ್ನು ಕಲಿತುಕೊಳ್ಳಿ. ಏಕೆಂದರೆ ನಾವು ಯಾವ ರೀತಿಯಾಗಿ ಯೋಚನೆಗಳನ್ನು ಮಾಡುತ್ತೇವೆಯೋ ಅದೇ ರೀತಿಯಲ್ಲಿ ನಮ್ಮ ಜೀವನ ಎನ್ನುವುದು ರೂಪಿತವಾಗುವುದು. ನೀವು ಸದಾ ಒಳ್ಳೆಯ ಕೆಲಸಗಳತ್ತ ಗಮನವನ್ನು ಹರಿಸುವುದು ಹಾಗೂ ಒಳ್ಳೆಯ ಆಲೋಚನೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಖಂಡಿತವಾಗಿಯೂ ಕೂಡ ನಿಮಗೆ ಒಳ್ಳೆಯದೇ ಆಗುವುದು. ಯಾವಾಗ ನೀವು ಕೆಟ್ಟದ್ದಾಗಿ ಯೋಚನೆಯನ್ನು ಮಾಡುತ್ತಾ ನಮ್ಮ ಜೀವನದಲ್ಲಿ ಬರೀ ಕೆಟ್ಟದ್ದೇ ನಡೆಯುತ್ತೇನೋ ಎನ್ನುವಂತಹ ಮನಸ್ಥಿತಿಯಲ್ಲಿ ಜೀವನವನ್ನು ಕಳೆದಾಗ ನಿಮ್ಮ ಜೀವನದಲ್ಲಿ ಕೆಟ್ಟದ್ದೇ ಆಗುವುದು. ಹಾಗಾಗಿ ಯೋಚನೆಯನ್ನು ಮಾಡುವ ಮೊದಲು ಒಳ್ಳೆಯ ರೀತಿಯಲ್ಲಿ ಯೋಚನೆಗಳನ್ನು ಮಾಡಿ. ಆ ಭಗವಂತನು ಯಾರಿಗೂ ಕೂಡ ಮೋಸವನ್ನು ಮಾಡುವುದಿಲ್ಲ, ಏಕೆಂದರೆ ಭಗವಂತನು ಜನರಂತೆ ಅಲ್ಲ ನೋಡಿ. ಹಾಗಾಗಿ ಭಗವಂತ ಯಾರು, ಹೇಗೆ ಇದ್ದಾರೆ ಎನ್ನುವಂತಹ ಎಲ್ಲ ಸತ್ಯವೂ ಕೂಡ ಆತನಿಗೆ ತುಂಬ ಚೆನ್ನಾಗಿಯೇ ತಿಳಿದಿದೆ. ನಿನಗೆ ಮೋಸ ಮಾಡಿದವರ ಬಗ್ಗೆ ಯೋಚನೆಯನ್ನು ಮಾಡುತ್ತಾ ಕೊರಗಲೇಬೇಡ. ಮೋಸ ಮಾಡಿದವರಿಗೆ ಅವರಂತೆಯೇ ಅವರಿಗೂ ಕೂಡ ಮೋಸ ಮಾಡುವಂತಹ ವ್ಯಕ್ತಿಗಳನ್ನು ಆ ದೇವರು ಸೃಷ್ಟಿ ಮಾಡಿರುತ್ತಾನೆ. ಕಾಲ ಬಂದಾಗ ನೀನು ಪುಣ್ಯವಂತ ವ್ಯಕ್ತಿಯಾಗಿದ್ದರೆ ಅದನ್ನೆಲ್ಲವನ್ನು ಕೂಡ ನೀನು ನಿನ್ನ ಕಣ್ಣಾರೆಯೇ ನೋಡುತ್ತೀಯ. ನಿಮ್ಮ ಸ್ವಂತ ಇಚ್ಛೆಯಿಂದ ನೀವು ಯಾರನ್ನಾದರೂ ಕೂಡ ಪ್ರೀತಿಸಬಹುದು, ಆದರೆ ನಿಮ್ಮ ಸ್ವಂತ ನೀವು ಯಾರನ್ನು ಕೂಡ ಮರೆಯಲು ಸಾಧ್ಯವೇ ಇಲ್ಲ. ಹಾಗಾಗಿ ಪ್ರೀತಿಯನ್ನು ಹಂಚಿ, ಪ್ರೀತಿಯಿಂದ ಬದುಕಿ, ಪ್ರೀತಿಯಲ್ಲಿ ಮೋಸವನ್ನು ಮಾಡಲು ಹೋಗಲೇಬೇಡಿ. ನೀವು ಒಬ್ಬರಿಗೆ ಮೋಸವನ್ನು ಮಾಡಿದರೆ ಇನ್ನೊಬ್ಬ ವ್ಯಕ್ತಿ ನಿಮಗೆ ಮೋಸವನ್ನು ಮಾಡಬಹುದು. ನೀವು ಒಬ್ಬರಿಗೆ ದ್ರೋಹವನ್ನು ಬಗೆದರೆ ಇನ್ನೊಬ್ಬ ವ್ಯಕ್ತಿ ನಿಮಗೆ ದ್ರೋಹವನ್ನು ಬಗೆಯಬಹುದು. ಅರ್ಥಾತ್ ನೀವು ಸಮಾಜಕ್ಕೆ ನಿಮ್ಮಿಂದ ಏನನ್ನ ಕೊಡುತ್ತೀರಿಯೋ ಸಮಾಜವು ಕೂಡ ನಿಮಗೆ ಅದೇ ರೀತಿಯಾಗಿ ಕೊಡುತ್ತದೆ. ಸ್ವರ್ಗದಲ್ಲಿ ಎಲ್ಲವೂ ಇದೆ, ಆದರೆ ಸಾವು ಎನ್ನುವುದು ಇಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ, ಆದರೆ ಸುಳ್ಳು ಎನ್ನುವುದೇ ಇಲ್ಲ. ಜಗತ್ತಿನಲ್ಲಿ ಎಲ್ಲವೂ ಇದೆ, ಆದರೆ ನೆಮ್ಮದಿ ಎನ್ನುವುದೇ ಇಲ್ಲ. ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ, ಆದರೆ ಮನಃಶಾಂತಿ ಎನ್ನುವುದೇ ಇಲ್ಲದಂತೆ ಆಗಿದೆ. ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ. ಏಕೆಂದರೆ ಅಲ್ಲಿ ಇದ್ದಾಗ ಇದು ನನ್ನದು, ಅದು ನನ್ನದು ಎಂದು ಹೇಳಿರುವಂತಹ ಅದೆಷ್ಟೋ ಜನರು ಮಣ್ಣಲ್ಲಿ ಮಣ್ಣಾಗಿರುವುದನ್ನು ನಾವು ನೋಡಬಹುದು. ಭಗವಂತನು ನಿಮ್ಮ ಜೀವನದಲ್ಲಿ ತಡ ಮಾಡಿದರೂ ಕೂಡ ನ್ಯಾಯವನ್ನೇ ಮಾಡುತ್ತಾನೆ, ಆದರೆ ಯಾವುದೇ ಕಾರಣಕ್ಕೂ ಅನ್ಯಾಯವನ್ನು ನಿಮ್ಮ ಜೀವನದಲ್ಲಿ ಮಾಡುವುದೇ ಇಲ್ಲ. ದೇವರು ನಿಮ್ಮ ಜೀವನದಲ್ಲಿ ತಡ ಮಾಡುವುದರ ಹಿಂದೆ ಅದ್ಭುತಗಳು ನಡೆಯುತ್ತವೆ. ನಾವು ತಾಳ್ಮೆಯನ್ನು ತೆಗೆದುಕೊಂಡು ಕಾದು ನೋಡಬೇಕು ಅಷ್ಟೇ. ಏಕೆಂದರೆ ಆ ದೇವರಿಗೆ ತುಂಬ ಚೆನ್ನಾಗಿಯೇ ತಿಳಿದಿರುತ್ತದೆ ಈ ವ್ಯಕ್ತಿಯ ಜೀವನದಲ್ಲಿ ಯಾವಾಗ ಯಶಸ್ಸನ್ನು ಕರುಣಿಸಬೇಕು, ಯಾವಾಗ ಈತನಿಗೆ ಮೇಲೆ ತರಬೇಕು ಎಂದು. ಎಲ್ಲರೂ ಹೇಳುತ್ತಾರೆ, ಮನುಷ್ಯನು ಖಾಲಿ ಕೈಯಲ್ಲಿ ಬರುತ್ತಾನೆ ಮತ್ತು
ಖಾಲಿ ಕೈಯಲ್ಲಿ ಹೋಗುತ್ತಾನೆ ಎಂದು. ಆದರೆ ಮನುಷ್ಯನು ಬರುವಾಗ ಭಾಗ್ಯದ ಜೊತೆಯಲ್ಲಿ ಬರುತ್ತಾನೆ, ಹೋಗುವಾಗ ತಾನು ಇಡೀ ಜೀವನದಲ್ಲಿ ಮಾಡಿರುವಂತಹ ಕರ್ಮದ ಫಲವನ್ನು ಹೊತ್ತಿಕೊಂಡು ಹೋಗುತ್ತಾನೆ. ಹಾಗಾಗಿ ನೀವು ಈ ಜೀವನದಲ್ಲಿ ಮಾಡಬೇಕಾದರೆ ಒಳ್ಳೆಯ ಕರ್ಮಗಳನ್ನು ಮಾಡಿ, ಕೊನೆಗೆ ಹೋಗಬೇಕಾದರೆ ಒಳ್ಳೆಯ ಫಲಗಳನ್ನೇ ಹೊತ್ತಿಕೊಂಡು ಹೋಗುತ್ತೀರಾ. ಬದುಕುವುದಕ್ಕಾಗಿ ದುಡಿಯುವುದು ಅನಿವಾರ್ಯವೇ ಸರಿ, ಆದರೆ ಫಲದ ಬಗ್ಗೆ ಕಣ್ಣೀರನ್ನ ಇಟ್ಟು ಕೆಲಸವನ್ನ ಮಾಡಿದರೆ ನಿರಾಸೆಗಳು ಹೆಚ್ಚಾಗಬಹುದು. ಕೆಲಸವನ್ನ ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದರೆ ಫಲ ಇಂದಲ್ಲ ನಾಳೆ ದೊರಕೇ ತೀರುತ್ತದೆ. ಇದನ್ನ ಶ್ರೀಕೃಷ್ಣ ಪರಮಾತ್ಮನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ನಿನ್ನ ಕೆಲಸಗಳಲ್ಲಿ ನೀನು ಶ್ರದ್ಧೆಯನ್ನ ವಹಿಸಿ, ಕಾಳಜಿಯನ್ನ ವಹಿಸಿ, ನಿರಂತರವಾಗಿರುವಂತಹ ಪ್ರಯತ್ನವನ್ನ ಮಾಡುವುದರ ಮೂಲಕ ನೀನು ನಿನ್ನ ಕೆಲಸದಲ್ಲಿ ಭಗ್ನರಾಗಿದ್ದಾಗ ನಾನು ಖಂಡಿತವಾಗಿಯೂ ಕೂಡ ನಿನ್ನ ಕೆಲಸಕ್ಕೆ ಒಂದು ಪರಿಹಾರವನ್ನ ಕರುಣಿಸುತ್ತೇನೆ ಎಂದು ಹೇಳಿದ್ದಾನೆ. ಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ ಎನ್ನುವುದಾದರೆ ಆ ಮಾತು ಸತ್ಯವಾಗುತ್ತದೆ ಅಲ್ಲವೇ? ಹಾಗಾಗಿ ನೀವು ಯಾವುದೇ ಕೆಲಸವನ್ನ ಮಾಡುವ ಮೊದಲು ಅದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಶ್ರದ್ಧೆಯನ್ನ ವಹಿಸಿ, ಕಾಳಜಿಯನ್ನ ವಹಿಸಿ, ಆಗ ನಿಮ್ಮ ಎಲ್ಲ ಕೆಲಸಗಳು ಈಡೇರುತ್ತವೆ. ಶ್ರೀಕೃಷ್ಣನನ್ನ ಕೇಳಿದಂತಹ ಎಲ್ಲ ಮಾತುಗಳು ಈಡೇರುತ್ತವೆ. ನಿಮ್ಮ ಏನೇ ಕಷ್ಟಗಳು ಇದ್ದರೂ ಕೂಡ ಕೃಷ್ಣನ ಬಳಿಯಲ್ಲಿ ಹೇಳಿಕೊಳ್ಳಿ. ಆ ಎಲ್ಲ ಕಷ್ಟಗಳಿಗೆ ಒಂದು ಪರಿಹಾರ ಎನ್ನುವುದು ದೊರಕುತ್ತದೆ. ನಿಮ್ಮ ಒಳ್ಳೆಯತನವನ್ನು ನೀವು ಸಾಬೀತುಪಡಿಸಲು ಪ್ರಯತ್ನವನ್ನು ಎಂದಿಗೂ ಕೂಡ ಪಡಬೇಡಿ. ನಿಮ್ಮ ವ್ಯಕ್ತಿತ್ವ ಎನ್ನುವುದು ಬಹಳಷ್ಟು ವಿಶೇಷವಾಗಿ ಇದ್ದರೆ ಸಮಯವೇ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿಸುತ್ತದೆ. ನಿಮ್ಮ ಒಳ್ಳೆಯತನವನ್ನು ಆ ಸಮಯವೇ ಜಗತ್ತಿಗೆ ತಿಳಿಸುತ್ತದೆ. ನನ್ನಿಂದ ಏನೂ ಕೂಡ ಮಾಡಲು ಆಗುತ್ತಿಲ್ಲವೆಂದು ನೀವು ಒಂಟಿಯಾಗಿ ಅಳುತ್ತಾ ಕುಳಿತರೆ ನಿನಗೆ ನೀನೇ ಶತ್ರು ಆಗಿ ಬಿಡುತ್ತೀಯಾ. ನನ್ನಿಂದ ಎಲ್ಲವೂ ಕೂಡ ಸಾಧ್ಯ ಎಂದು ನಿಂತರೆ ನಿನಗೆ ನೀನೇ ಮಿತ್ರನೂ ಕೂಡ ಆಗುತ್ತೀಯಾ. ಹಾಗಾಗಿ ಯೋಚನೆಗಳು ಸದಾ ಸಕಾರಾತ್ಮಕವಾಗಿ ಇರಲಿ. ನಕಾರಾತ್ಮಕವಾಗಿ ಇದ್ದಾಗ ನಿನಗೆ ನೀನೇ ಶತ್ರುವಾಗುತ್ತೀಯಾ. ಯಾವುದೇ ವ್ಯಕ್ತಿ ಹುಟ್ಟಿದ ಮೇಲೆ ಸಾಯಲೇಬೇಕು. ಸತ್ತವನು ಖಂಡಿತವಾಗಿಯೂ ಕೂಡ ಮತ್ತೆ ಹುಟ್ಟುತ್ತಾನೆ. ಆದ್ದರಿಂದ ಅನಿವಾರ್ಯವಾದ ನಿನ್ನ ಕರ್ತವ್ಯ ಪಾಲನೆಯಲ್ಲಿ ನೀನು ದುಃಖಿಸಲೇಬಾರದು. ಈ ಕ್ಷಣ ನಿನ್ನದು. ನೀನು ಆ ಕ್ಷಣವನ್ನು ಯಾವ ರೀತಿಯಾಗಿ ಬಳಸಿಕೊಳ್ಳುತ್ತೀಯ ಎನ್ನುವುದರ ಮೇಲೆ ಮುಂದೆ ಬರುವಂತಹ ನಿನ್ನ ನಾಳೆಯ ದಿನಗಳು ನಿರ್ಧಾರವಾಗುತ್ತವೆ. ಹಾಗಾಗಿ ಪ್ರತಿ ಕ್ಷಣವನ್ನು ಕೂಡ ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳಿ. ನೀನು ಹೋಗುವಂತಹ ದಾರಿಯನ್ನ ಬೇರೆಯವರನ್ನ ಕೇಳಿ ತಿಳಿಯಬಹುದು, ಆದರೆ ಗುರಿ ಮಾತ್ರ ನಿನ್ನದೇ ಆಗಿರಬೇಕು. ಆಗ ನಿನ್ನ ಗುರಿಯನ್ನು ನೀನು ಬಹುಬೇಗನೆ ತಲುಪಬಹುದು. ಹೋಗುವಂತಹ ದಾರಿಯಲ್ಲಿ ಮುಳ್ಳುಗಳು ಇದ್ದರೆ ಅದನ್ನು ತೆಗೆದು ಎಸೆದು ಹೋಗು. ಆಗ ನೀನು ಗುರಿಯನ್ನು ಈಸಿಯಾಗಿ ತಲುಪಬಹುದು. ಸಂಬಂಧಗಳಲ್ಲಿ ನಂಬಿಕೆ ಅನ್ನುವುದು ಒಂದು ಹಗ್ಗದ ರೀತಿ. ಅದು ಒಮ್ಮೆ ತುಂಡಾದರೆ ಗಂಟು ಹಾಕಬಹುದು. ಮೊದಲಿನ ಹಾಗೆ ಅದು ನೇರವಾಗಿ ಇರುವುದಿಲ್ಲ. ಹಾಗಾಗಿ ಸಂಬಂಧಗಳಲ್ಲಿ ಯಾವುದೇ ರೀತಿಯ ಬಿರುಕುಗಳನ್ನಾಗಲಿ ಅಥವಾ ನಂಬಿಕೆ ದ್ರೋಹವನ್ನಾಗಲಿ ನೀವು ಬಗೆಯಲು ಹೋಗಬಾರದು. ನಂಬಿಕೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳಬಾರದು. ನಿಮ್ಮ ಕೈಯಲ್ಲಿ ಆದರೆ ಇನ್ನೊಬ್ಬರಿಗೆ ಸಹಾಯವನ್ನು ಮಾಡಿ. ಅದನ್ನು ಹೊರತುಪಡಿಸಿ ಯಾವ ವ್ಯಕ್ತಿಗೂ ಕೂಡ ಯಾರ ಜೀವನದಲ್ಲಿಯೂ ಕೂಡ ನೀವು ಕೆಟ್ಟವರಾಗಲು ಹೋಗಬಾರದು. ಅವರ ಜೀವನದಲ್ಲಿ ನೀವು ಒಳ್ಳೆಯ ಪಾತ್ರದಲ್ಲಿಯೇ ಇರಬೇಕು. ಮರದ ಮೇಲೆ ಕುಳಿತಂತಹ ಹಕ್ಕಿಯು ಕೊಂಬೆ ಮುರಿದು ಬಿದ್ದರೂ ಕೂಡ ಭಯವನ್ನ ಪಡುವುದಿಲ್ಲ. ಏಕೆಂದರೆ ಅದು ನಂಬಿರುವುದು ತನ್ನ ರೆಕ್ಕೆಗಳನ್ನೇ ವಿನಃ ಕೊಂಬೆಗಳನ್ನ ಅಲ್ಲ. ಹಾಗೆಯೇ ನಾವು ನಮ್ಮ ಸಾಮರ್ಥ್ಯದ ಮೇಲೆ ಸದಾ ನಂಬಿಕೆಯನ್ನ ಇಡಬೇಕು. ಬೇರೆಯವರ ಮಾತಿನ ಮೇಲೆ ನಂಬಿಕೆಯನ್ನ ಇಡಬಾರದು. ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಎನ್ನುವುದು ಇರಬೇಕು. ಆಗ ನೀವು ಸಮಾಜದಲ್ಲಿ ಅದೆಂತಹದ್ದೇ ಕಠಿಣವಾಗಿರುವಂತಹ ಪರಿಸ್ಥಿತಿ ನಿಮಗೆ ಎದುರಾದರೂ ಕೂಡ ಅದನ್ನು ಮೆಟ್ಟಿ ನಿಂತು ನಿಮ್ಮ ಜೀವನವನ್ನು ನೀವು ನಡೆಸುತ್ತೀರಾ. ಮನುಷ್ಯನೊಳಗಿರುವಂತಹ ಸೂಕ್ತ ಶಕ್ತಿಯನ್ನು ಯಾವುದು ವ್ಯಕ್ತಗೊಳಿಸುವಂತೆ ಮಾಡುವುದು ಅದೇ ಪುಣ್ಯ. ಮನುಷ್ಯನ ದೇಹ ಮನಸ್ಸುಗಳನ್ನು ಯಾವುದು ದುರ್ಬಲಗೊಳಿಸುವುದೋ ಅದೇ ಪಾಪ. ಹಾಗಾಗಿ ನೀವು ಸದಾ ಪುಣ್ಯದ ಕೆಲಸಗಳನ್ನು ಮಾಡಿ, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸಿ. ಆಗ ದೇವರು ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಬಯಸುತ್ತಾನೆ. ಯಾವ ವ್ಯಕ್ತಿಯೂ ಕೂಡ ಕೆಟ್ಟ ದಿನಗಳನ್ನು ತನ್ನ ಜೀವನದಲ್ಲಿ ನೋಡಿರುತ್ತಾನೆಯೋ ಅವನು ಯಾವುದೇ ಕಾರಣಕ್ಕೂ ಕೂಡ ಇತರೆ ವ್ಯಕ್ತಿಗಳಿಗೆ ಕೆಟ್ಟದ್ದನ್ನು ಬಯಸುವುದಕ್ಕೆ ಹೋಗುವುದಿಲ್ಲ.
ಏಕೆಂದರೆ ಆ ವ್ಯಕ್ತಿಗೆ ತುಂಬ ಚೆನ್ನಾಗಿಯೇ ಗೊತ್ತಿರುತ್ತದೆ ಕೆಟ್ಟದ್ದರ ಪರಿಣಾಮ ಯಾವ ರೀತಿಯಾಗಿ ಇರುತ್ತದೆ ಎಂದು. ಜೀವನದಲ್ಲಿ ನೀವು ಏನನ್ನೇ ಮಾಡಿದರೂ ಕೂಡ ಮಾತನಾಡುವವರು ಮಾತನಾಡಿಯೇ ಆಡುತ್ತಾರೆ. ಮಾತನಾಡುವವರ ಬಗ್ಗೆ ಯೋಚನೆಯನ್ನು ಮಾಡಲು ಹೋಗಲೇಬಾರದು. ವ್ಯಕ್ತಿ ಒಳ್ಳೆಯವನಾಗಿ ಇದ್ದರೂ ಕೂಡ ಮಾತನಾಡುವವರು ಮಾತನಾಡಿಯೇ ಆಡುತ್ತಾರೆ. ಅದೇ ವ್ಯಕ್ತಿ ಕೆಟ್ಟವನಾಗಿ ಇದ್ದರೂ ಕೂಡ ಅಯ್ಯೋ ಕೆಟ್ಟವನಾಗಿ ಇದ್ದಾನೆ ಎಂದು ಮಾತನಾಡುತ್ತಾರೆ. ಹಾಗಾಗಿ ಜನರು ಹೇಗಿದ್ದರೂ ಕೂಡ ಮಾತನಾಡುತ್ತಾರೆ. ನಾವು ನಮ್ಮ ಕೆಲಸಗಳತ್ತ ಗಮನವನ್ನು ಹರಿಸಬೇಕು, ನಮ್ಮ ಕಾರ್ಯಗಳತ್ತ ಗಮನವನ್ನು ಹರಿಸಬೇಕು. ಆಗ ಯಾರು ಮಾತನಾಡಿದ್ದರೋ ತದನಂತರದಲ್ಲಿ ಅವರೇ ಬಂದು ಸನ್ಮಾನವನ್ನು ಕೂಡ ಮಾಡುತ್ತಾರೆ. ಯಾವಾಗ ನೀವು ಬಡತನದಲ್ಲಿ ಇದ್ದಾಗ ಯಾವ ವ್ಯಕ್ತಿ ನಿಮ್ಮನ್ನ ಹೀಯಾಳಿಸಿ ಇದ್ದನೋ, ಯಾವ ವ್ಯಕ್ತಿ ನಿಮಗೆ ಕೀಳಾಗಿ ಕಂಡಿದ್ದನೋ ಆ ವ್ಯಕ್ತಿಯೇ ನಿಮ್ಮ ಬಳಿಯಲ್ಲಿ ಬಂದು ಸಾಲವನ್ನ ಕೇಳಬೇಕು. ಆ ರೀತಿಯಲ್ಲಿ ನೀವು ಬೆಳೆದು ತೋರಿಸಬೇಕು. ನಿಮ್ಮ ಕಣ್ಣಿಗೆ ಕಾಣುವಂತಹ ನಿಜವಾದ ದೇವರು ಯಾರು ಎಂದರೆ ಅದು ನಿಮ್ಮ ತಂದೆ ತಾಯಿಗಳು. ನಿಮ್ಮ ತಂದೆ ತಾಯಿಗಳನ್ನು ನೀವು ನಿಜವಾಗಿಯೂ ಕೂಡ ಚೆನ್ನಾಗಿ ನೋಡಿಕೊಂಡಾಗ ಆ ಸಾಕ್ಷಾತ್ ದೇವರಿಂದ ನೀವು ಕೃಪೆಗೆ ಒಳಗಾಗುತ್ತೀರಾ. ದೇವರ ಒಂದು ಆಶೀರ್ವಾದ ನಿಮಗೆ ಸಿಕ್ಕೇ ಸಿಗುತ್ತದೆ. ಇವತ್ತಿನ ಪ್ರಸ್ತುತವಾಗಿರುವಂತಹ ಸಮಾಜದಲ್ಲಿ ಹಿಂದೆ ಮುಂದೆ ಮಾತನಾಡುವವರ ಸಂಖ್ಯೆ ಹೆಚ್ಚಾಗಿ ಇದೆ. ನಿಮ್ಮ ಬಗ್ಗೆ ಕುರಿತು ಇನ್ನೊಬ್ಬರ ಬಳಿಯಲ್ಲಿ ಮಾತನಾಡುವುದು, ನಿಮ್ಮ ಬಳಿಯಲ್ಲಿ ಕುರಿತು ಇನ್ನೊಬ್ಬರ ಬಗ್ಗೆ ಮಾತನಾಡುವರು. ಅಂತಹ ವ್ಯಕ್ತಿಗಳನ್ನ ಖಂಡಿತವಾಗಿಯೂ ಕೂಡ ನಂಬಲು ಹೋಗಬೇಡಿ. ಏಕೆಂದರೆ ಇಬ್ಬರ ಬಳಿಯಲ್ಲಿ ನಿಮ್ಮಿಬ್ಬರಲ್ಲಿ ದ್ವೇಷವನ್ನ ಹುಟ್ಟಿಸಿ ಅವನು ಮಾತ್ರ ಅದರ ಒಂದು ಲಾಭವನ್ನ ಪಡೆದುಕೊಳ್ಳುತ್ತಿರುತ್ತಾನೆ. ಅಂತಹ ವ್ಯಕ್ತಿ ನಿಮ್ಮಲ್ಲಿ ಕಂಡು ಬಂದರೆ ಅಂಥವರಿಂದ ಕೊಂಚ ದೂರವೇ ಸರಿದು ಬಿಡಿ. ಜೀವನದಲ್ಲಿ ಕಷ್ಟಗಳು ಬಂದರೆ ಹೆದರಲು ಹೋಗಬೇಡಿ. ಏಕೆಂದರೆ ನಿಮ್ಮನ್ನ ರಕ್ಷಣೆ ಮಾಡುವ ಮೊದಲು ದೇವರು ಕಷ್ಟಗಳನ್ನೇ ಕರುಣಿಸುವುದು. ನೀನು ಆ ಒಂದು ಕಷ್ಟಗಳಲ್ಲಿ ಮೆಟ್ಟಿ ನಿಂತು ಗೆದ್ದಾಗ ಮಾತ್ರ ದೇವರು ನಿನ್ನ ಜೀವನದಲ್ಲಿ ಒಳ್ಳೆಯ ಕ್ಷಣವನ್ನ ಕರುಣಿಸಲು ಸಾಧ್ಯವಾಗುವುದು. ಹಾಗಾಗಿ ಬರುವಂತಹ ಎಲ್ಲ ಕಷ್ಟಗಳನ್ನು ನೀನು ಮೆಟ್ಟಿ ನಡೆಯುವುದನ್ನು ಕಲಿತುಕೋ. ಆಗ ನಿನ್ನ ಜೀವನದಲ್ಲಿಯೂ ಕೂಡ ಒಳ್ಳೆಯ ದಿನ ಬಂದೇ ಬರುತ್ತದೆ. ನೀವೇನಾದರೂ ನಿಜವಾಗಿಯೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದವು ನಿಮ್ಮೆಲ್ಲರಿಗೂ ಕೂಡ ತಲುಪಲಿ ಎಂದು ಆಶಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.